ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜಯಾಶ್ರಯ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಭೂತಲೆ. ಆದಿ ಜಗದ್ಗುರು ಪಂಚಾಚಾರ್ಯರ ಪಾದಕ್ಕೆ ನಮಸ್ಕರಿಸಿದ, ಹಾಗೆಯೇ ನನ್ನ ವಿದ್ಯಾಗುರುಗಳಾದ ಚನ್ನಬಸವದೇವರು ಅವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ, ರುದ್ರಸ್ಯ ತನಯ ರೌದ್ರಾಸೂಲ ಸಕ್ತ ಮಹಾಕರಃ ವೀರಭದ್ರ ಮಹಾತೇಜೋ ಹಿಮಕುಂದೇಂದ್ರ ಸನ್ನಿಭಃ ರುದ್ರಾಪಾಲಾಕ್ಷ ಸಂಭೂತಂ ಭದ್ರಕಾಳಿ ಮನೋಹರಂ ಪ್ರಣಮಾಮ್ಯಹಂ ಸದಾ ಭಕ್ತಂ ವೀರಭದ್ರಂ ಮಹಾಬಲಂ. ನನ್ನ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಶ್ರೀ ವೀರಭದ್ರೇಶ್ವರ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪ್ರಸನ್ನ ಆರಾಧ್ಯ ದೇವರು ಮಾಡತಕ್ಕಂಥ ನಮಸ್ಕಾರಗಳು. 2025 ವರ್ಷದ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ 2025 ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರಾ. ಆದರೆ ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ, ಮುಂದೆ ಬರ್ತಕ್ಕಂಥದ್ದು ವಿಶ್ವಾವಸು ಸಂವತ್ಸರ. ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆದರೂ ಕೂಡ ಈ ಒಂದು ಹೊಸ ವರ್ಷ, ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ, ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಆಸೆ ಇರ್ತದೆ. ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಕುಂಭರಾಶಿಯವರಿಗೆ 2025ರಲ್ಲಿ ಏನೆಲ್ಲ ಫಲಗಳು ಇರುತ್ತವೆ, ಶುಭ ಮತ್ತು ಅಶುಭ ಫಲಗಳು ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ, ಕುಂಭರಾಶಿ ಅಧಿಪತಿ ಶನೇಶ್ವರ ಸ್ವಾಮಿ. ನಕ್ಷತ್ರಗಳು ಅಂತ ಬಂದಾಗ ಧನಿಷ್ಠ, ಶತಾಭಿಷ, ಪೂರ್ವ ಭಾದ್ರಪದ, ಈ 3 ನಕ್ಷತ್ರಗಳು ಕುಂಭರಾಶಿಯ ಒಳಪಡುತ್ತವೆ. ಕುಂಭರಾಶಿ, ಕುಂಭಲಗ್ನ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ 2025ರ ಫಲ ಶುಭವೋ ಅಶುಭವೋ ನೋಡೋದಾದರೆ, ಕುಂಭರಾಶಿಯಲ್ಲಿ ರಾಹು ಪ್ರವೇಶ ಮೇ 18ರಂದು, ಮಾರ್ಚ್ 29ರಂದು ನಿಮ್ಮ ರಾಶಿಯನ್ನು ಬಿಟ್ಟು ಮೀನರಾಶಿಗೆ ಶನೇಶ್ವರ ಸ್ವಾಮಿ ಹೋಗ್ತಾ ಇದ್ದಾರೆ ನಿಮ್ಮ ಮನೆಯಿಂದ. ಅದಾದ ಮೇಲೆ ಮೇ 14 ನಿಮ್ಮ ರಾಶಿಯಿಂದ 5ನೇ ಸ್ಥಾನಕ್ಕೆ ಅಂದರೆ ಮಿಥುನಕ್ಕೆ ಗುರು ಪ್ರವೇಶ ಆಗ್ತಾ ಇದ್ದಾರೆ. ಇದರಿಂದ ಎಷ್ಟು ಶುಭ ಇದೆ ಅಶುಭ ಇದೆ ನೋಡೋಣ. ಗುರುವಿನ ಬಲ ಪ್ರಾರಂಭ ಆಗ್ತಾ ಇದೆ. ಕುಂಭರಾಶಿಯವರಿಗೆ ಗುರುವಿನ ಬಲ ಪ್ರಾರಂಭ ಆಗ್ತಾ ಇದೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಗೃಹ ಉಪಯೋಗ ವಸ್ತುಗಳು ಬರ್ತಕ್ಕಂಥದ್ದು ಇದೆ. ಮತ್ತು ಗೃಹ ನವೀಕರಣ ಮಾಡತಕ್ಕಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಇದೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಅಥವಾ ಮುನ್ನಡೆ ಸಾಧಿಸ್ತಕ್ಕಂಥದ್ದು ಕೂಡ ಈ ಒಂದು ವರ್ಷದಲ್ಲಿ ಆಗ್ತಕ್ಕಂಥದ್ದು ಇದೆ ಕುಂಭರಾಶಿಯವರಿಗೆ. ಹಾಗೆ ಅಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ಈ ಒಂದು ರಾಶಿಯವರಿಗೆ ಇದೆ. ಬೆಳೆಯಿಂದ ಲಾಭ ಬರತಕ್ಕಂಥದ್ದು, ರೈತರಿಗೆ ಬೆಳೆಯಿಂದ ಲಾಭ ಬರತಕ್ಕಂಥದ್ದು ಕೂಡ ಈ ಒಂದು ವರ್ಷದಲ್ಲಿ ಇದೆ. ಮಕ್ಕಳಿಂದ ಶುಭ ಸಮಾಚಾರಗಳು ಕೇಳಿಬರತಕ್ಕಂಥದ್ದು. ಸಾಲ ಕೊಟ್ಟಿರುವುದು ವಾಪಸ್ ಆಗುತ್ತೆ. ಈ ಒಂದು ವರ್ಷದಲ್ಲಿ ಯಾರಿಗೆ ನೀವು ಸಾಲ ಕೊಟ್ಟಿರ್ತೀರ ಅದು ಇಲ್ಲಿವರೆಗೂ ಕೂಡ ವಾಪಸ್ ಆಗಿಲ್ಲ ಅಂತಂದರೆ ಈ ಒಂದು ವರ್ಷದಲ್ಲಿ ವಾಪಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ.
ವಾಹನದ ಯೋಗ ಇದೆ, ಚಿನ್ನ ಖರೀದಿ ಮಾಡುವಂಥ ಯೋಗ ಇದೆ. ಈ ಒಂದು ವರ್ಷದಲ್ಲಿ ವಾಹನ ಯೋಗ, ಚಿನ್ನ ಖರೀದಿ ಮಾಡುವಂಥ ಯೋಗಗಳು ಕೂಡ ಕುಂಭರಾಶಿಯವರಿಗೆ ಇದೆ. ನಿಮ್ಮ ಅದೃಷ್ಟ ಸಂಖ್ಯೆ ಅಂತ ಬಂದಾಗ 4 ಮತ್ತು 7. ಆದಾಯ 7, 8 ವ್ಯಯ. ವರ್ಣ ಅಂತ ಬಂದಾಗ ಕಪ್ಪು ಮತ್ತು ಬೂದು. ಒಳ್ಳೆಯದಾಗಲಿ. 2025 ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ಶುಭವಾಗಲಿ. ಶನೇಶ್ವರ ಸ್ವಾಮಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ.